ನಿಮ್ಮ ದಾಂಪತ್ಯದಲ್ಲಿ ಗಂಡ ಅಥವಾ ಹೆಂಡತಿನಲ್ಲಿ ಈ ಲಕ್ಷಣಗಳು ಇದ್ರೆ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಸೊ ಅವ್ರು ಬದಲಾಗಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಕುತ್ಕೋಬೇಡಿ. ಪ್ರಯತ್ನ ಪಡಿ, ಬಟ್ ಪ್ರಯತ್ನ ಪಟ್ಟರು ಎಕ್ಸ್ಪೆಕ್ಟ್ ಮಾಡಬೇಡಿ. ಹಾಗೆ ಪ್ರಯತ್ನ ಪಡಿ. ಎಲ್ಲೋ ಒಂದ್ ಕಡೆ ಬದಲಾದ್ರೆ ನಿಮಗೆ ಬೋನಸ್ ಅಂತ ಹೇಳೋಣ. ಏನು ಆ ಲಕ್ಷಣ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸಪೋಸ್ ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ, ಲೈಕ್ ನೀವೇನು ಕಾಲ್ ಮಾಡ್ತೀರಿ ಕೌನ್ಸಿಲಿಂಗ್ಗೋಸ್ಕರ, ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನ ಬಿಡೋ ಹಂತದಲ್ಲಿ ಮಾತಾಡ್ತಾರೆ. ಎಕ್ಸಾಂಪಲ್, ನಿಮ್ಮ ಮದುವೆ ಆಗಿರ್ತಕ್ಕಂಥ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಬಿಡು ಅಂತ, ಲೈಕ್ ಡಿವೋರ್ಸ್ ಲೆವೆಲ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ವ್ಯಕ್ತಿಗಳು ನಿಮ್ಮನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ, ಕಂಟ್ರೋಲ್ ಇಟ್ಕೊಂಡು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾತಾಡ್ತಾರೆ. ಸೊ ಡಿವೋರ್ಸ್ ಅಂತ ಹೇಳ್ಬಿಟ್ಟು ಹೆದರ್ಸ್ತಾರೆ. ಈ ವ್ಯಕ್ತಿಗಳಿಗೆ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಬುದ್ಧಿವಂತರಾಗಿ ನೀವು ಬದಲಾಗಿ. ಬಿಕಾಸ್ ಈ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಇವರು ಇಗೋ ಇಂದ ಆ ಥರ ಮೆಂಟಾಲಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಥಾಟ್ ಪ್ರೊಸೆಸ್ನ ಆ್ಯಂಡ್ ಮೈಂಡ್ ಸೆಟ್ನ ಸ್ಟ್ರಾಂಗ್ ಮಾಡ್ಕೊಂಡು ಹಿಂಗೆ ಬದುಕ್ತಾರೆ. ಅವರು ಚೇಂಜ್ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಇಷ್ಟದಂತೆ ಬದುಕು. ನಿಮ್ಮ ಇಷ್ಟ ಏನೂ ಕೇಳಲ್ಲ, ನಿಮ್ಮ ಇಷ್ಟ ಬೇಕಾಗುವುದಿಲ್ಲ ಅವರಿಗೆ. ಅವ್ರ ಇಷ್ಟದಲ್ಲಿ ಹಂಗಿರ್ಬೇಕು ಅಂದರೆ ಹಂಗಿರ್ಬೇಕು, ಹಂಗೆ ಇರ್ತಾರೆ. ನಿಮ್ಮ ಇಷ್ಟ ಕಟ್ಕೊಂಡು ಅವ್ರಿಗೆ ಏನು ಆಗ್ಬೇಕಾಗಿಲ್ಲ, ಅವ್ರಿಗೆ ಏನು ಫರ್ಕು ಬೀಳೋದಿಲ್ಲ. ನೀವು ಕಣ್ಣೀರು ಹಾಕಿದ್ರೇನು, ಊಟ ಬಿಟ್ರೇನು, ಏನು ಮ್ಯಾಟ್ರ್ ಆಗಲ್ಲ. ಬಟ್ ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿರ್ತಾರೆ. ಅವ್ರ ಇಷ್ಟದಂತೆ ಬದುಕನ್ನು ಬದುಕ್ತಿರ್ತಾರೆ. ಸೊ ಈ ಥರದ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ರೆ, ನೀವು ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕ್ತಾ ಕುತ್ಕೊಂಬೇಡಿ ಆ ವ್ಯಕ್ತಿಗೋಸ್ಕರ. ಅವ್ರು ಯಾವುದೇ ಕಾರಣಕ್ಕೂ ಬದಲಂತೂ ಆಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ನೀವು. ನಾನು ತುಂಬ ಜನರಿಗೆ ಕೌನ್ಸಿಲಿಂಗ್ ಮಾಡಿದ್ದೀನಿ ಆ್ಯಂಡ್ ತುಂಬ ಜನಗಳಿಗೆ ಸಜೆಸ್ಟ್ ಮಾಡಿದ್ದೀನಿ. ಬಿಕಾಸ್ ಈಗೋ ಇದ್ದಲ್ಲಿ ಪ್ರೀತಿ ಆಗಲಿ, ಗೌರವ ಆಗಲಿ ಯಾವುದೂ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಈಗೋ ಇದ್ದಾಗ ಅದು ಆಚೆ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ನೀವು ಏನೂ ಕೇಳಬಾರ್ದು. ಹೇಳ್ತಾರೆ, ಕೇಳೋಕೆ ನೀವ್ಯಾರು, ನನಗೇನೂ ಕೇಳೋ ಹಾಗಿಲ್ಲ, ನನ್ನ ಇಷ್ಟ, ನನ್ನ ಲೈಫ್ ನನ್ನ ಇಷ್ಟದಂಗೆ ನಾನು ಬದುಕ್ತೀನಿ, ನೀವು ಕೇಳೋ ಹಾಗಿದ್ರೆ ನಿನ್ನ ಪಾಡಿಗೆ ನೀನು ಹೊರಟ್ಬಿಡು, ನಿನ್ನ ಪಾಡಿಗೆ ನೀನು ಇದ್ಬಿಡು ಅಂತ ಮಾತಾಡ್ತಾರೆ. ಸೊ ಇವರು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಗುಲಾಮರ ಥರ ನೋಡ್ಕೊಳ್ಳೋಕ್ಕೆ ಅಷ್ಟೇ ಥಿಂಕ್ ಮಾಡಿರೋದು. ಅವ್ರ ಇಷ್ಟ, ಅವ್ರ ಲೈಫ್, ಅವ್ರ ಇಷ್ಟದಂಗೆ ಬದುಕಬೇಕು ಅನ್ನೋದೇ ಅವ್ರ ಮೆಂಟಾಲಿಟಿ ಇರುತ್ತೆ. ಸಂಬಂಧ ಅಂದಮೇಲೆ ಇಬ್ಬರು ಇಷ್ಟ ನಡಿಬೇಕಲ್ಲಿ. ಬಟ್ ಒಬ್ಬರದೇ ಇಷ್ಟ ನಡೀತಾ ಇದೆಯಾ, ನೀವಲ್ಲಿ ಏನೂ ಅಲ್ಲ, ನಿಮ್ದು ಅವಶ್ಯಕತೆಯೂ ಬಿಡ್ತಾ ಇಲ್ಲ. ಇದನ್ನ ಇಟ್ಕೊಂಡು ಏನಾದ್ರು ಮಾತಾಡೋಕೆ ಹೋದರೆ ನಿಮಗೆ ಅಲ್ಲಿ ಗೇಟ್ ಪಾಸ್ ಮಾಡಿಬಿಡ್ತಾರೆ. ಓಕೆ, ಸೊ ಹಾಗಾಗಿ ಈ ಲಕ್ಷಣ ಇರೋರನ್ನ ಬದಲಾವಣೆ ಮಾಡೋಕೆ ಹೋಗ್ಬಿಡಿ. ಕಲ್ ಮೇಲೆ ನೀರು ಹಾಕ್ದಂಗೆ ಲೆಕ್ಕಾಚಾರ. ನೀವೊಂದು ಕಲ್ ಮೇಲೆ ನೀರು ಹಾಕಿದ್ರು ಹಿಂಡ್ಕೊಳ್ಳುತ್ತೆ ಇಲ್ಲ, ಹರಿದೋಗ್ಬಿಡುತ್ತೆ ಹಂಗೇನೆ. ಇವ್ರುಗಳಿಗೂ ಅಷ್ಟೇ, ನೀವೇನೇ ಬುದ್ಧಿ ಹೇಳಕ್ಕೆ ಹೋದ್ರೂ ಕೂಡ ಇವ್ರು ಚೇಂಜಸ್ ಆಗಲ್ಲ. ಓಕೆ, ನೆಕ್ಸ್ಟ್ ಪಾಯಿಂಟ್, ನಿನಗೇನು ಕಡಿಮೆ ಆಗ್ತಿದೆ ಅನ್ನೋ ಮಾತು. ಅಂದರೆ ಎಲ್ಲ ಇದೆಯಲ್ಲ, ಏನು ಕಡಿಮೆ ಆಗಿದೆ ಈ ಮನೆಯಲ್ಲಿ, ಈ ಥರದ್ದು ಮಾತು ಬರುತ್ತೆ ಅವರಿಂದ. ಬಟ್ ಆ್ಯಕ್ಚುಲಿ ಬೇಕಾಗಿರೋ ಪ್ರೀತಿ, ಆ ಒಂದು ಭಾವನೆ, ಆ ಎಮೋಷನಲ್ ಕನೆಕ್ಟಿವಿಟಿ ಅದು ಯಾವುದೂ ಅವ್ರು ಕೊಡ್ತಾ ಇರಲ್ಲ. ಬಟ್ ಸ್ಟಿಲ್ ನಿನಗೆಲ್ಲ ಇದೆಯಲ್ಲ ಈ ಮನೆಯಲ್ಲಿ, ಈ ಥರದ್ದು ಮಾತಾಡ್ತಾರೆ, ಹೆಣ್ಣಾಗಲಿ ಗಂಡಾಗಲಿ. ಸೊ ಈ ಥರದ ಆ ಮಾತುಗಳು, ಈ 4 ಮಾತು ಏನು ಹೇಳಿದ್ದೀನಿ ನಾನು, ಈ ಥರದ್ದು ಬರ್ತಾ ಇದ್ದರೆ ಇವ್ರು ಯಾವುದೇ ಕಾರಣಕ್ಕೂ ಸಾಯೋ ತನಕನೂ ಬದಲಾಗಲ್ಲ. ಸಪೋಸ್ ಬದಲಾದರೆ ನಿಮ್ಮ ಅದೃಷ್ಟ ಅದು ಆ್ಯಕ್ಚುಲಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸುಮಾರು ಜನರ ಲೈಫಲ್ಲಿ 80% ಇದೇ ಥರದೊಂದು ನೇಚರ್ ಇದೆ. ಬಿಕಾಸ್ ಇವತ್ತು ಕೌನ್ಸಿಲಿಂಗ್ ಮಾಡೋಕ್ಕೆ ಕುತ್ಕೊಂಡಾಗ ಬರುವಂಥ ಮೇನ್ ಪಾಯಿಂಟ್ಗಳೇ ಇದು. ಆ್ಯಕ್ಚುಲಿ ಇದನ್ನು ರೀಚ್ ಮಾಡಬೇಕು ಅಂತ ಅನ್ನಿಸ್ತು ವಿಡಿಯೋ ಮುಖಾಂತರ. ತುಂಬ ಜನರ ಲೈಫಲ್ಲಿ ಈ ಪ್ರಾಬ್ಲಮ್ ಇದೆ. ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹೆಚ್ಚು ಶೇರ್ ಮಾಡಿ. ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿದ್ರೆ ಒಂದು 1000ನೇ ವ್ಯೂಸ್ ಬರುತ್ತೆ ಅಂದ್ಕೊಳ್ಳೋಣ. ಆ 1000 ಜನನೂ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಇನ್ನೊಬ್ರಿಗೆ ಒಳ್ಳೇದು ಮಾಡಿದ ಲೆಕ್ಕಾಚಾರ. ನೀವು ಒಳ್ಳೆ ವಿಚಾರ ಇದೆ ಅಂತಲ್ಲ, ಯಾವುದೇ ಕಂಡ್ರು ಶೇರ್ ಮಾಡಿ 4 ಜನಗಳಿಗೆ ತಲುಪಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಅಲ್ಟಿಮೇಟ್ಲಿ ಮಾತಾಡ್ಬೇಕು ನನ್ನ ಜೊತೆಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಟೆಕ್ಸ್ಟು ಕೂಡ ಮಾಡ್ಬೋದು ವಾಟ್ಸಪ್ಪಲ್ಲಿ, ಬಟ್ ಫೀಸ್ ಇರುತ್ತೆ, ಫ್ರೀ ಇರಲ್ಲ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.